ಮೇಡಮ್ ರೆಡಿ ಆಗ್ತಿದ್ದೀರಿ? ಮೇಡಮರೇ ನನಗೂ ಒಂದು 100 ಗ್ರಾಮ್ ಕ್ರೀಮ್ ಕೊಡಿ ಮೇಡಮರೇ, ನಾನು ಹಚ್ಕೊಂಡು ಬೆಳ್ಳಗಾಗ್ತೀನಿ. ಅತ್ತೆ ನಿಮ್ಗೆ ಯಾಕೆ ಕ್ರೀಮ್ ಎಲ್ಲ? ನೀವೀಗಾಗಲೇ ಬೆಳ್ಳಗಿದ್ದೀರಾ. ಆಮೇಲೆ ಮದುವೆ ಮನೆಗೆ ಬಂದವರು ಶ್ರಾವಣಿ ಮೇಡಮ್ ಅವ್ರನ್ನ ಬಿಟ್ಟು ನಿಮ್ಮನ್ನ ಮದುವೆ ಹುಡುಗಿ ಅನ್ಕೊಂಡ್ರೆ ಕಷ್ಟ. ತೂ ಹೋಗಿ ದನ ಕೊಡೋದ ಲಕ್ಷ್ಮಿ, ನೀನು ಹಿಂಗೆಲ್ಲ ಹೇಳ್ತಿದ್ರೆ ನಂಗೆ ನಾಚಿಕೆ ಆಗತ್ತೆ. ನನಗೆ ನನ್ನ ಮದುವೆ ದಿನಗಳು ನೆನಪಾಗ್ಬಿಡುತ್ತೆ. ನನ್ನ ಮದುವೆ ಟೈಮಲ್ಲಿ ಅದೆಷ್ಟು ಹುಡುಗರು ಕಣ್ಣೀರು ಹಾಕೋತ ಕೂತಿದ್ರು, ಅದೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಬಿಡೋದು ಆ ವಿಷಯ ಎಲ್ಲ ಇವಾಗ ಬೇಡ. ಅಲ್ಲ ಮೇಡಮರೇ, ನೀವಿನ್ನೂ ರೆಡಿನೇ ಆಗಿಲ್ಲ ಒಡವೆ ಗಿಡವೆ ಹಾಕೊಂಡು ನೀವು ಬಂಗಾರದ ಬೊಂಬೆ ಥರ ಕಾಣಿಸ್ಬೇಕು ಮೇಡಮರೇ. ಕಾಣ್ತಾಳೆ ನನ್ನ ಮೊಮ್ಮಗಳು ಬಂಗಾರದ ಬೊಂಬೆ ಹಾಗೆ ಕಾಣ್ತಾಳೆ. ಯಾಕೆ ಅಂದರೆ ನಾನೇ ಖುದ್ದಾಗಿ ಒಡವೆ ಅಂಗಡಿಗೆ ಹೋಗಿ ಒಡವೆಗಳನ್ನು ತಂದಿದ್ದೀನಿ, ಗೊತ್ತಾ? ಅಜ್ಜಿ ಇಷ್ಟೊಂದು ಒಡವೆನಾ? ಹೌದು ಶ್ರಾವಣಿ, ನಿನ್ಗೋಸ್ಕರ ಅಂತ ಅಮ್ಮವರು ತಾವೇ ಖುದ್ದಾಗಿ ಸೆಲೆಕ್ಟ್ ಮಾಡಿ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಅಜ್ಜಿ. ಹೌದು ಪುಟ್ಟ, ಇದು ಭೀಮಾ ಅವರ ರಾಸ್ಲೀಲಾ ಕಲೆಕ್ಷನ್ಸ್ ಇಂದ ತಂದಿರೋ ಒಡವೆಗಳು. ರಾಸ್ಲೀಲಾ ಕಲೆಕ್ಷನ್ಸಾ? ರಾಸ್ಲೀಲಾ ಕಲೆಕ್ಷನ್ಸ್ ಅಂತಂದ್ರೆ ರಾಧಾಕೃಷ್ಣರ ಪ್ರೀತಿಯ ಸ್ಫೂರ್ತಿಯಿಂದ ಮಾಡಿರೋ ಒಡವೆಗಳು. ಈ ಒಡವೆಗಳು ರಾಧಾಕೃಷ್ಣ ಪ್ರೀತಿ ತರಾನೇ ಶಾಶ್ವತ, ನಂಬಿಕೆ ಸಹಬಾಳ್ವೆಗೆ ಸಂಕೇತ. ಅಜ್ಜಿ, ಇಂಥ ಒಡವೆನೇ ನಾನು ನನ್ನ ಮದುವೆಗೆ ಹಾಕ್ಕೋಬೇಕು ಅಂತ ನನಗೆ ಆಸೆ ಇತ್ತು. ಪ್ರೀತಿಗೆ ಹೇಗೆ ಬೆಲೆ ಕಟ್ಟಕ್ಕಾಗಲ್ವೋ ಅದೇ ಥರ ಈ ಒಡವೆಗಳಿಗೂ ಬೆಲೆ ಕಟ್ಟಕ್ಕಾಗಲ್ಲ. ಅಜ್ಜಿ, ಈ ಒಡವೆಗಳು, ಈ ಡಿಸೈನು, ಇದು ಬರೀ ಅಂದವಾಗಿಲ್ಲ, ಅದ್ಭುತವಾಗಿದೆ. ಭೀಮಾ ಅವರ ರಾಸ್ಲೀಲಾ ಕಲೆಕ್ಷನ್ ಅಂದರೆ ಹಾಗೇನೆ, ಜೀವನ ಪೂರ್ತಿ ಜೊತೆ ಆಗಿರೋ ಪ್ರೀತಿನೇ ಈ ಒಡವೆಗಳಿಗೆ ಸ್ಫೂರ್ತಿ. ಇದೆಲ್ಲ ನಿನ್ನಂತ ಮುದ್ದಾದ ಮದುಮಗಳಿಗೆ ಅಂತಾನೆ ವಿಶೇಷವಾಗಿ ಡಿಸೈನ್ ಮಾಡಿರೋದು.